ಕಮಲ್ ಹಾಸನ್ ಹೇಳಿಕೆಯನ್ನ ಖಂಡಿಸಿ ವಾಟಾಳ್ ನಾಗರಾಜ್ ಅವರು ಪ್ರತಿಭಟನೆ ಮಾಡಿದ್ದಾರೆ. ಕಮಲ್ ಹಾಸನ್ ಅವರ ಭಾವಚಿತ್ರವನ್ನ ಬೆಂಕಿ ಹಚ್ಚೋದ್ರ ಮುಖಾಂತರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನನ್ನ ಜೊತೆಲಿದ್ದಾರೆ, ನಾನು ಮಾತಾಡ್ತೀನಿ. ಸರ್, ಕಮಲ್ ಹಾಸನ್ ಅವರೀಗ ತಪ್ಪಾಗಿದ್ರೆ ಕ್ಷಮೆ ಕೇಳ್ತಿದೆ, ತಪ್ಪಾಗಿಲ್ಲ ನಾನು ಕ್ಷಮೆ ಕೇಳಲ್ಲ ಅನ್ನೋ ರೀತಿಯಲ್ಲಿ ಮತ್ತೆ ಮಾತಾಡಿರುವಂಥದ್ದು. ಕ್ಷಮೆ ಕೇಳಲ್ಲ ಅಂದ್ರೆ ಅಪರಾಧ. ಯಾರು ಇಡೀ ಪ್ರಪಂಚದಲ್ಲಿ ವಿಶ್ವಸಂಸ್ಥೆಯಲ್ಲೇ ಈ ದೇಶದ ಅನೇಕ ಸದಸ್ಯರುಗಳು ತಪ್ಪಾಗಿದ್ರೆ ಕ್ಷಮಾಪಣೆ ಅಂತ ಕೇಳ್ತಾರೆ. ಮಾಡಬಾರದು ಮಾಡಿ ಈ ಮನುಷ್ಯನಿಗೆ ಯಾಕೆ ಕನ್ನಡದ ಬಗ್ಗೆ ಮಾತಾಡಬೇಕಾಗಿತ್ತು? ಕಾರಣ ಏನು? ಸಂದರ್ಭ ಏನು? ಏನು ಇಲ್ವಲ್ಲ. ನಿಮ್ದು ಯಾವುದೋ ಸಮಾರಂಭ ಮಾಡ್ಕೊಂಡು ಹೋಗಿ, ನಮ್ದೇನು ಬೇತ್ರಿಲ್ಲ. ಆದರೆ ನೀನು ತಮಿಳಿನಿಂದ ಕನ್ನಡ ಅಂತ ಹೇಳ್ತಕ್ಕಂಥ ನಾಲಿಗೆ ಉದ್ದಟತನ ಇದು ಕನ್ನಡಿಗರನ್ನ ರೊಚ್ಚಿಗೆದ್ದಿಸಿದೆ. ನಾನು ಇವತ್ತು ಹೇಳ್ತಾ ಇದ್ದೀನಿ, ಇಷ್ಟು ಗಂಭೀರವಾಗಿ ಅವರನ್ನು ಮಾತನ್ನ ಬಿಡ್ತಕ್ಕಂಥದ್ದಲ್ಲ. ಇದು ಬಿಟ್ಟರೆ ಕಮಲ್ ಹಾಸನ್ ಹೇಳಿರೋದು ಸರಿ ಅಂತೇಳಿ ವಿಶ್ವ ಮತ್ತು ದೇಶದ ಅನೇಕರಿಗೆ ಹೋಗ್ಬೋದು. ನಾನು ಹೇಳ್ತೀನಿ, ಮೊದಲು ಮಾಡಬೇಕಾಗಿರೋದು ಕರ್ನಾಟಕ ಸರ್ಕಾರ, ಕನ್ನಡ ಸಂಸ್ಕೃತಿ ಇಲಾಖೆ ಕೂಡಲೇ ಈ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿ, ನಾನು ಸ್ಪೀಕರ್ ಅವ್ರಿಗೂ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಯವ್ರಿಗೂ ಹೇಳ್ತಾ ಇದ್ದೀನಿ, ಉಪಮುಖ್ಯಮಂತ್ರಿಗೆ ಹೇಳ್ತೀನಿ, ತಕ್ಷಣ ಶಾಸನ ಸಭೆಯನ್ನು ಕರೀರಿ. ಸಮಗ್ರವಾಗಿ ಪಕ್ಷಾತೀತವಾಗಿ ಚರ್ಚೆ ಮಾಡಿ. ಇದು ಕಮಲ್ ಹಾಸನ್ಗೋಸ್ಕರ ಅಲ್ಲ, ಕಮಲ್ ಹಾಸನ್ ಹೇಳಿರುವ ತಪ್ಪು ಸಂದೇಶ ವಿಶ್ವಕ್ಕೆ ಹೋಗಬಾರದು ಅಂತೇಳಿ ಈ ಬಗ್ಗೆ ಶಾಸನ ಸಭೆಯಲ್ಲಿ ಸಮಗ್ರ ಚರ್ಚೆ ಮಾಡಿ ಸರ್ವಾನುಮತ ನಿರ್ಣಯ ಮಾಡಿ ಈ ಒಂದು ಕಮಲ್ ಹಾಸನ್ ವಿರುದ್ಧ ಸಭೆಯಲ್ಲ, ನಮ್ಮ ಕನ್ನಡ ಇಡೀ ಪ್ರಪಂಚದಲ್ಲೇ, ವಿಶ್ವದಲ್ಲೇ, ದೇಶದಲ್ಲೇ ಬಹಳ ಸಾರ್ವಭೌಮ ಭಾಷೆ ಅಂತ ಹೇಳೋದಕ್ಕೆ ಶಾಸನ ಸಭೆಯನ್ನ ಕರೀಲೇಬೇಕು. ಸರ್, ಈಗ 5ನೇ ತಾರೀಕು ಕಮಲ್ ಹಾಸನ್ ಅವರ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲ ಕಡೆ ಕೂಡ ಪ್ರಿಪರೇಷನ್ ಆಗಿದೆ. ಬೆಂಗಳೂರು ಕೂಡ ಕೆಲವು ಥಿಯೇಟರ್ಗಳು ರಿಲೀಸ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಸರ್. ಅಂದ್ರೆ ಅಫಿಷಿಯಲ್ ಆಗಿ ಇನ್ನೂ ಹೇಳಿಲ್ಲ, ಬಟ್ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಯಾರೇ ಸಿದ್ಧತೆ ಮಾಡಿ ಕಮಲ್ ಹಾಸನ್ ಚಿತ್ರ ಬಿಡುಗಡೆ ಮಾಡೋದಾದ್ರೆ ತೀವ್ರ ಹೋರಾಟ ಯಾವ ಕಾರಣಕ್ಕೂ ಬಿಡೋದಿಲ್ಲ. ತೀವ್ರ ಹೋರಾಟ ಬರೀ ಇದೊಂದೇ ಸಾರಿ ಅಲ್ಲ, ಸಂಪೂರ್ಣ ಕಮಲ್ ಹಾಸನ್ ಯಾವುದೇ ಚಿತ್ರಗಳು ಕರ್ನಾಟಕ ಕಾಲಿಡ ಕೂಡದು, ಕಮಲ್ ಹಾಸನ್ ಬರಕೂಡದು. ಇವತ್ತು ಆ ವೇದಿಕೆಯಲ್ಲಿ ಶಿವರಾಜ್ ಕುಮಾರ್ ಅವರು ಕೂಡ ಇದ್ರು. ಅವರು ಕೂಡ ಈಗ ಮತ್ತೆ ಈ ವಿಚಾರದ ಬಗ್ಗೆ ಮಾತಾಡಿದಾಗ ಕಮಲ್ ಹಾಸನ್ ಅವರಿಗೆ ಕನ್ನಡ ಭಾಷೆ ಮೇಲೆ ಪ್ರೀತಿ ಇದೆ, ಕನ್ನಡ ಜನರ ಮೇಲೆ ಪ್ರೀತಿ ಇದೆ, ಸೊ ಇದನ್ನ ಮುಂದುವರಿಸೋದು ಬೇಡ ಅನ್ನೋ ಒಂದು ಅರ್ಥದಲ್ಲಿ ಕೂಡ ಅವರು ಹೇಳಿರೋದು. ಈಗ ಒಂದು ಪ್ರಶ್ನೆ, ಒಬ್ಬ ನಟರು ಹೇಳಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಒಟ್ಟಾರೆ ಮೂಲಭೂತವಾಗಿ ನಾನೆಲ್ಲರಿಗೂ ಹೇಳ್ತೇನೆ, ಎಲ್ಲ ನಟರು, ಎಲ್ಲ ನಿರ್ಮಾಪಕರು ಮತ್ತು ಎಲ್ಲ ನಿರ್ದೇಶಕರು, ಎಲ್ಲ ವಿತರಕರು ಮತ್ತು ವಾಣಿಜ್ಯ ಮಂಡಳಿ ಒಂದಾಗಿ ಒಂದೇ ಧ್ವನಿಯಲ್ಲಿ ನಿಂತು ಕಮಲ್ ಹಾಸನ್ ನೀತಿಯನ್ನ ವಿರೋಧ ಮಾಡತಕ್ಕಂಥದ್ದು ಸಿನಿಮಾ ರಂಗದ ಕರ್ತವ್ಯ. ನಮ್ಮ ನಟರುಗಳು ಇದುವರೆಗೂ ಬಾಯಿ ಬಿಟ್ಟಿಲ್ಲ, ಅವರು ಬಾಯಿ ಬಿಡಬೇಕೀಗ, ಭದ್ರವಾಗಿ ಬಾಯಿ ಬಿಡಬೇಕು. ಬಾಯಿ ಬಿಟ್ಟು ಬೀದಿಗೆ ಬರಬೇಕು. ಬೀದಿಗೆ ಬಂದು ಇಡೀ ರಾಜ್ಯದಲ್ಲೇ ಹೋರಾಟ ಆಗಬೇಕು. ಅನಿವಾರ್ಯವಾದರೆ ಇಡೀ ರಾಜ್ಯಾದ್ಯಂತ ಜೈಲ್ ಚಳವಳಿ ಮಾಡಬೇಕಾಗುತ್ತೆ. ಸರಿ, ಒಂದು ವೇಳೆ ಸಿನಿಮಾ ರಿಲೀಸ್ ಆದ್ರೆ ಕನ್ನಡ ಸಂಘಟನೆಗಳ ಒಂದು ನಿರ್ಧಾರನೇ ಇರುತ್ತೆ, ನಿಮ್ಮ ನಿರ್ಧಾರ ಏನಿರುತ್ತೆ ಸರ್? ಸಿನಿಮಾ ನಂದೇ ಮೊದಲು ಸಿನಿಮಾಕ್ಕೆ ನಾನೇ ನುಗ್ತೀನಿ. ನಾನೇ ಕಮಲ್ ಹಾಸನ್ ಸಿನಿಮಾ ಬಿಡುಗಡೆ ಆದ್ರೆ ಅವತ್ತು ನಾನೇ ಮೊದಲು ನುಗ್ತೇನೆ, ಬೆಂಕಿ ಇಡ್ತೀನಿ, ತೀವ್ರ ಹೋರಾಟ ಮಾಡ್ತೀವಿ. ಎಸ್, ಇದು ವಾಟಾಳ್ ನಾಗರಾಜ್ ಅವರ ಒಂದು ಆಕ್ರೋಶದ ನೋಡಿ. ಕಮಲ್ ಹಾಸನ್ ಅವರು ಕ್ಷಮೆ ಕೇಳಲೇಬೇಕು, ಕ್ಷಮೆ ಕೇಳಿಲ್ಲ ಅಂತ ಹೇಳಿದ್ರೆ ಸಿನಿಮಾನೂ ರಿಲೀಸ್ ಮಾಡೋದಕ್ಕೆ ಬಿಡೋದಿಲ್ಲ, ಅವರು ನಮ್ಮ ಕರ್ನಾಟಕ ಭಾಗಕ್ಕೂ ಕೂಡ ಬರೋದಕ್ಕೆ ಬಿಡೋದಿಲ್ಲ ಅಂತೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.